ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕಿ. ಯಾರೆಲ್ಲ ಎಸ್ ಎಲ್ ಸಿ ಎಕ್ಸಾಮ್ 3ನ ಬರೆದಿದ್ರಾ? ತುಂಬ ಜನ ಕೇಳ್ತಾ ಇದ್ರಿ ಎಸ್ ಎಲ್ ಸಿ ಎಕ್ಸಾಮ್ 3ನ ರಿಸಲ್ಟು ಯಾವಾಗ ಬರ್ತದೆ ತುಂಬ ಜನ ಕೇಳ್ತಾ ಇದ್ರಿ. ಸೊ ಆದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ರಿಸಲ್ಟ್ ಡೇಟನ್ನು ಹೇಳ್ತೀನಿ. ರಿಸಲ್ಟ್ ಯಾವಾಗ ಬರ್ಬೋದು, ಮತ್ತು ಪೇಪರ್ ಚೆಕ್ ಯಾವ ರೀತಿ ಮಾಡ್ತಾರೆ, ಸೊ ಎಲ್ಲಿವರೆಗೆ ಮಾಡ್ತಾರೆ, ಸೊ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ತುಂಬ ಇಂಪಾರ್ಟೆಂಟು. ಯಾರೆಲ್ಲ ಎಕ್ಸಾಮ್ ಬರ್ಬಿಟ್ಟು ರಿಸಲ್ಟ್ ವೇಟ್ ಮಾಡ್ತಾ ಇದ್ದಾರಾ, ಸೊ ಕೊನೆವರೆಗೆ ನೋಡಲೇಬೇಕು, ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇಂತಂದರೆ ಹೊಸದಾಗಿ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ಹುಡುಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇದೇ ರೀತಿಗೆ ಎಸ್ ಎಲ್ ಸಿ 3ಗೆ ಯಾವಾಗ ರಿಸಲ್ಟ್ ಬರುತ್ತೆ ಮತ್ತು ಎಲ್ಲ ಸ್ಕಾಲರ್ಶಿಪ್ಗಳನ್ನು ಇದೇ ಒಂದು ಚಾನಲ್ ಆಗ್ತಿರ್ತೀನಿ ಆಯ್ತಾ. ಸೊ ಇದೇ ಒಂದು ಚಾನಲ್ ಆಗಿರೋದ್ರಿಂದ ಸೊ ಮಿಸ್ ಮಾಡಿದೆ ಎಲ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲವನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡಿ. ನೀವು ಮಿಸ್ ಮಾಡ್ಕೊಂಡ್ರಿ ನಿಮಗೆ ರಿಸಲ್ಟ್ ಯಾವಾಗ ಬರ್ತದೆ, ಸೊ ರಿಸಲ್ಟ್ ಲಿಂಕನ್ನು ಕೂಡ ಇದೇ ಒಂದು ಚಾನಲ್ ಹಾಕ್ತೀನಿ, ಅರ್ಥ ಆಯ್ತಾ. ಸೊ ಮಿಸ್ ಮಾಡಿದೆ ರಿಸಲ್ಟ್ ಲಿಂಕ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಯೂಸ್ ಆಗ್ತದೆ. ಸೊ ತಪ್ಪದೆ ಮಾಡ್ಕೊಳ್ಳಿ. ಮತ್ತು ಇವ್ರಿಗೊಂದು ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಖಂಡಿತ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ, ತುಂಬ ಜನ ಕೇಳ್ತಾ ಇದ್ದಾರೆ ಎಕ್ಸಾಮ್ ಮುಗಿದಾದ್ಮೇಲೆ ಅದನ್ನ ಕೇಳ್ತಾ ಇದ್ದಾರೆ ರಿಸಲ್ಟ್ ಯಾವಾಗ ಬರುತ್ತೆ ಬ್ರೋ ಅಂತ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಡಿ. ನಿಮ್ಮ ಎಕ್ಸಾಮು ಇದೇ ಜುಲೈ 5ರಿಂದ ಜುಲೈ 12ರವರೆಗೆ ಮುಗಿದಿದೆ, ಅರ್ಥ ಆಯ್ತಾ. ಜುಲೈ 5ರಿಂದ ಜುಲೈ 12ರವರೆಗೆ ನಿಮ್ಮ ಎಕ್ಸಾಮು ಕಂಪ್ಲೀಟಾಗಿ ಮುಗಿದಿದೆ. ಇವಾಗ ಬಂದ್ಬಿಟ್ಟು ಇವ್ಯಾಲ್ಯೂಯೇಷನು ಅಂದರೆ ನಿಮ್ಮ ಪೇಪರ್ ಚೆಕಿಂಗು ಸ್ಟಾರ್ಟ್ ಆಗಬೇಕು. ಆಲ್ಮೋಸ್ಟು ಮಂಡೆಯಿಂದ ಸ್ಟಾರ್ಟ್ ಆಗ್ತದೆ, ಅರ್ಥ ಆಯ್ತಾ. ಸೋಮವಾರದಿಂದ ನಿಮ್ಮ ಪೇಪರ್ ಚೆಕಿಂಗ್ ಕಂಪ್ಲೀಟಾಗಿ ಸ್ಟಾರ್ಟ್ ಆಗ್ತದೆ. ನಿಮ್ಮ ಪೇಪರ್ ಚೆಕಿಂಗು ಆಲ್ಮೋಸ್ಟು ಎಷ್ಟು ದಿನ ಆಗ್ಬೋದು ಅಂದರೆ ಒಂದು ವಾರದ ಮೇಲೆ ಆಗ್ಬೋದು, ಅರ್ಥ ಆಯ್ತಾ. ಸೊ 7ರಿಂದ 8 ದಿನ ಆಗ್ಬೋದು. ಸೊ 7 ದಿನ ಇವ್ಯಾಲ್ಯೂಷನ್ ಆದರೆ ನಂತರ ನಿಮಗೆ ರಿಸಲ್ಟ್ ಬರೋದು ಮಾತ್ರ ಬಾಕಿ. ಸೊ ಅಷ್ಟೇ. ಆದ್ದರಿಂದ ನಿಮ್ಮ ಪೇಪರ್ ಚೆಕಿಂಗು ಆಲ್ಮೋಸ್ಟ್ ಬೇಗ ಮುಗ್ತಿದೆ. ಯಾವ ರೀತಿ ಅಂದರೆ ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿಲ್ಲ. ಸೊ ಕಡಿಮೆ ಜನ ಇದ್ದಾರೆ, ಮತ್ತು ತುಂಬ ವಿದ್ಯಾರ್ಥಿಗಳು ಎಲ್ಲ ಸಬ್ಜೆಕ್ಟ್ ಬರೆದಿಲ್ಲ, ಒಂದು ಅಥವಾ ಎರಡನ್ನು ಮಾತ್ರ ಬರೆದಿದ್ದಾರೆ. ಸೊ ಆದ್ದರಿಂದ ನಿಮ್ಮ ಎಕ್ಸಾಮು ಇವ್ಯಾಲ್ಯೂಷನ್ನು ಕಂಪ್ಲೀಟಾಗಿ ಬೇಗನೆ ಮುಗಿತದೆ. ಸೊ ಆಲ್ಮೋಸ್ಟು 7ರಿಂದ 8 ನಾರ್ಮಲಾಗಿ ಡೇಸ್ ಬೇಕೇ ಬೇಕು. ಅದಾದ ನಿಮಗೆ ರಿಸಲ್ಟು ಎಕ್ಸ್ಪೆಕ್ಟೆಡ್ ಯಾವಾಗ ಅಂದರೆ ಇದೇ ಜುಲೈ 20ರಿಂದ 25ರವರೆಗೆ ಇರ್ತದೆ, ಅರ್ಥ ಆಯ್ತಾ. ಎಕ್ಸ್ಪೆಕ್ಟೆಡ್ಡು ಜುಲೈ 20ರಿಂದ 25ರವರೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಅರ್ಥ ಆಯ್ತಾ. ಇನ್ನೂ ಕೂಡ ಫೈನಲ್ ಡೇಟ್ ಬಂದಿಲ್ಲ, ಫೈನಲ್ ಡೇಟರ್ ಬಂದಿಲ್ಲ. ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ಡು ಜುಲೈ 20ರಿಂದ ಜುಲೈ 25ರವರೆಗೆ ಬರ್ತದೆ, ಅರ್ಥ ಆಯ್ತಾ. ಸೊ 21 ಬರ್ಬೋದು, 22 ಬರ್ಬೋದು, ಒಟ್ಟಿನಲ್ಲಿ ಜುಲೈ 20ರಿಂದ 25. ಯಾಕಂದರೆ ಅಲ್ಲಿಗೆ ಇವ್ಯಾಲ್ಯೂಷನ್ ಮುಗಿರ್ತದೆ, ಅರ್ಥ ಆಯ್ತಾ. ಜಸ್ಟ್ ರಿಸಲ್ಟ್ ಬರ್ಬೋದು, ಇನ್ನೂ ಕೂಡ ಫೈನಲ್ ಡೇಟ್ ಬಂದಿಲ್ಲ. ಬಂದ ತಕ್ಷಣ ಚಾನಲ್ ಹಾಕ್ತೀನಿ, ಫೈನಲ್ ಡೇಟ್ ಬಂದಿದ್ದು ಚೆಕ್ ಮಾಡ್ಕೊಳ್ಳಿ ಅಂತ, ಮತ್ತು ಲಿಂಕನ್ನು ಕೂಡ ಹಾಕ್ತೀನಿ. ಸೊ ಲಿಂಕು ಮತ್ತು ಡೇಟ್ ಬೇಕಂದರೆ ಫೈನಲ್ ಡೇಟ್ ಬೇಕಂದರೆ ಮಿಸ್ ಮಾಡಿ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ಫೈನಲ್ ಡೇಟ್ ಗೊತ್ತಾಗ್ತದೆ. ಸೊ ಮಿಸ್ ಮಾಡಿ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಡೌಟಲ್ಲಿ ಇದ್ದಾರೆ ನಿಮ್ಮ ಫ್ರೆಂಡ್ಸು, ಸೊ ಅವರು ಕೂಡ ಶೇರ್ ಮಾಡಿ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ ಪೇಪರ್ ಚೆಕ್ ಯಾವ್ದು ನಡ್ತದೆ ಮತ್ತು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಂತ. ನೋಡಿದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅರ್ಥ ಆಯ್ತಾ. ಸೊ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ನಾಳೆ ಹಾಕ್ತೀನಿ ವಿಡಿಯೋನ, ನಾಳೆ ಹಾಕ್ತೀನಿ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ನಿಮಗೆ ಪೇಪರ್ ಚೆಕ್ ಯಾವ್ದು ಮಾಡ್ತಾರೆ ಮತ್ತು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಈ ರೀತಿ ನಿಮ್ಮೆಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಸೊ ತಪ್ಪದೆ ಕಮೆಂಟ್ ಆದ್ರೆ ಮಾಡಿ, ಮತ್ತು ನಾನು ವಿಡಿಯೋ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.